ಸೊ ಅಕ್ಕ ಇಷ್ಟು ದಿನ ದರ್ಶನ್ ಸರ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಲೇಟ್ಲಿ ಅವ್ರ ಫ್ಯಾನ್ಸ್ನ ಕೂಡ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಬಿಕಾಸ್ ಅವರು ದರ್ಶನ್ ಸರ್ನ ಇಷ್ಟಪಡ್ತಾ ಇದ್ದಾರೆ, ಅವ್ರನ್ನ ಮೆರೆಸ್ತಾ ಇದ್ದಾರೆ ಅಂತ ಒಂದೇ ಒಂದು ವಿಚಾರಕ್ಕೆ ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ. ಅದು ಎಷ್ಟು ಕೀಳ್ಮಟ್ಟಕ್ಕೆ ಅಂದರೆ ಅನ್ಎಜುಕೇಟೆಡ್ ಅಂತ ಪಬ್ಲಿಕಲಿ ಹ್ಯುಮಿಲಿಯೇಟ್ ಮಾಡುವಷ್ಟು. ಅದು ಒಂದು ರೆಸ್ಪಾನ್ಸಿಬಿಲಿಟಿ ಇರೋರು ಹೇಳುವಂಥ ಮಾತುಗಳಿದು. ನಮ್ಮ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳನ್ನ ದೇವರು ಅಂತ ಪೂಜೆ ಮಾಡುವಂಥ ಇಂಡಸ್ಟ್ರಿ ಇದು. ಸೊ ಅಂಥ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳನ್ನೇ ಅನ್ಎಜುಕೇಟೆಡ್ ಅಂತ ಕರೆಯೋದಾಗಲಿ, ಅವ್ರನ್ನ ಹ್ಯುಮಿಲಿಯೇಟ್ ಮಾಡೋದಾಗಲಿ, ಜಸ್ಟ್ ಬಿಕಾಸ್ ಅವ್ರವ್ರ ಸ್ಟಾರ್ನ ಅವ್ರವ್ರ ಹೀರೋನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಕೆಲಸ ಮಾಡೋಣ ರಚನಾ, ಫುಲ್ ನಮ್ಮ ಸೆಲೆಬ್ರಿಟೀಸ್ ಹತ್ರ ಎಲ್ಲ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದು IB ಸ್ಕೂಲ್ ಓಪನ್ ಮಾಡೋಣ. ಈ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡ್ಯುಕೇಟೆಡ್ ಅದು ಅವ್ರನ್ನೇ ಕರ್ಕೊಬಂದು ಪ್ಲೀಸ್ ಎಡ್ಯುಕೇಟ್ ದೆಮ್ ಅಂತ ಹೇಳೋಣ. ಲೆಟ್ಸ್ ಸಿ ಸೋ ವೆಲ್ ವರ್ಸ್ಡ್ ಹೈಲಿ ಎಡ್ಯುಕೇಟೆಡ್ ಪೀಪಲ್ ಬಂದು ಪಾಪ ಎಡ್ಯುಕೇಟ್ ಮಾಡ್ತಾರ ನೋಡೋಣ. ಏನ್ ಗೊತ್ತಾಗತ್ತೆ, ಸಿ ಹೌ ಇನ್ ಅ ಫ್ಯಾಮಿಲಿ, ಈಗ ಅಪ್ಪ ಅಮ್ಮ ಏನೇ ಮಾಡಲಿ ಹೆಂಗೆ ಒಂಥರ ಮಕ್ಕಳ ಮೇಲೆ ಅನ್ಕಂಡೀಷನಲ್ ಲವ್ ತೋರಿಸ್ತಾರಲ್ಲ, ವಾಟ್ ಎವರ್ ದ ಕಿಡ್ ಡಸ್. ಈಗ ವಿನೀಶ್ ನನ್ಗೆ ಅವ್ನು ಏನೇ ಮಾಡಿದ್ರು ನನ್ಗೆ ಅವನು ಇದ್ರ ತರ ಕಾಣಲ್ಲ, ಬಿಕಾಸ್ ಈಸ್ ಮೈ ಚೈಲ್ಡ್ ಅಂಡ್ ದಟ್ಸ್ ಅನ್ ಅನ್ಕಂಡೀಷನಲ್ ಲವ್. ಅದೇ ತರ ಪಾಪ ಫ್ಯಾನ್ಸು ದರ್ಶನ್ ಮೇಲೆ ತೋರಿಸೋದು, ಆಯ್ತಾ? ದೇ ಡೋಂಟ್ ಜಡ್ಜ್ ಹಿಮ್ ಆರ್ ಇದು, ಇಟ್ ಈಸ್ ಲೈಕ್ ಒನ್ ಪ್ಯೂರ್ ಫಾರ್ಮ್ ಆಫ್ ಲವ್ ಅಂತಾರಲ್ಲ, ಆ ತರ ಲವ್. ಅದಕ್ಕೆ ಈ ತರ ನೇಮ್ಸ್ ಕೊಡೋದು, ಅದಕ್ಕೆ ಈ ತರ ಮಾಕ್ ಮಾಡೋದು, ಇದೆಲ್ಲ ಮಾಡೋರು ಐ ಥಿಂಕ್ ಇಟ್ ಶೋಸ್ ದರ್ ಮೈಂಡ್ ಸೆಟ್. ಅವ್ರವ್ರ ತಿಳುವಳಿಕೆ ಪ್ರಕಾರ ಅವ್ರು ಮಾತಾಡ್ತಾರೆ ಅಂತ ಬಿಲೀವ್ ಮಾಡೋ ಪರ್ಸನ್ ನಾನು. ಸೊ ಅವ್ರ ನಾಲೆಡ್ಜ್ ಅಷ್ಟಿದ್ದೆ ಈ ತರ ಒಬ್ಬರನ್ನ ಕೆಳಗ್ ತೋರ್ಸೋದು ಅದೆಲ್ಲ ಇಟ್ ಶೋಸ್ ದೇರ್ ಮೈಂಡ್ ಸೆಟ್. ಸೊ ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಮಚ್. ಓಕೆ, ಅದ್ರ ಬಗ್ಗೆ ಹೇಳಿದ್ರು ನನ್ಗೆ ಅನ್ಸುತ್ತೆ ಸುಮ್ಮನೆ ವೇಸ್ಟ್ ಆಫ್ ಮೈ ಎನರ್ಜಿ ಅಂಡ್ ಟೈಮ್. ಎಕ್ಸಾಕ್ಟ್. ಸೊ ಈಗ ಅಕ್ಕ, ದರ್ಶನ್ ಸರ್ಗೆ ಪ್ರಾಣಿಗಳಂದ್ರೆ ಇಷ್ಟ.